ಸ್ನೇಹಿತರೆ, ಆತ್ಮೀಯರೇ, ನಾವು ಪ್ರತಿ ದಿವಸ ಪಿರಮಿಡ್ ಪವಾಡ ಲಾಭಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಇವತ್ತಿನ ಪವಾಡ ಲಾಭ ತಿಳಿಸ್ತಾ ಇರೋದು ಕೈಲಾಸ್ ನಾಥ್ ಅಂತ ಭೋಪಾಲಿಂದ. ಅವರು ಯಾವ ರೀತಿಯಲ್ಲಿ ಅವ್ರ ಅನುಭವ ಹಂಚ್ಕೊಂಡಿದ್ದಾರೆ ಈ ಪಿರಮಿಡ್ ಪವಾಡ ಲಾಭದಂತಂದ್ರೆ, ಒಂದು ಕಾರ್ ಪಿರಮಿಡ್ ಉಪಯೋಗಿಸ್ಕೊಂಡು ಅವನ ಜೀವನವನ್ನು ಉಳಿಸಿದೆ ಅಂತ ಅವ್ರು ಹೇಳ್ತಾರೆ. ಯಾವ ರೀತಿಯಲ್ಲಿ ಅಂತಂದ್ರೆ, ಒಂದ್ಸರಿ ಅವರು ಭೋಪಾಲಿಂದ ವಿಡಿಸಾ ಅಂತ ಪ್ರಾಂತಕ್ಕೆ ಹೋಗ್ತಾ ಇದ್ರು. ಅದು ಗಯಾರ್ಸ್ಪುರ್ ಅಂತ ಆ ಪ್ರದೇಶ ಮಾರ್ಗದಿಂದ ಹೋಗ್ಬೇಕಾಗತ್ತೆ. ಅವರು ಅದು ಅಂದ್ರೆ ಅವರು ಪ್ರಯಾಣವನ್ನು ಪ್ರಾರಂಭಿಸೋಕೆ ಮುಂಚೆ ಕಾರ್ ಪಿರಮಿಡ್ ಅನ್ನು ಕಾರಲ್ಲಿ ಇನ್ಸ್ಟಾಲ್ ಮಾಡ್ಕೊತಾರೆ, ಇಟ್ಕೊಂಡು ಹೋಗ್ತಾರೆ. ಅವಾಗ ವಾಪಸ್ ಬರುವಾಗ ಏನಾಗತ್ತೆ ಅಂದ್ರೆ, ಅಲ್ಲಿ ಹೋಗಿದ್ರು ಸೇರ್ಕೊಂಡು ಮತ್ತೆ ವಾಪಸ್ ಬರಕ್ ಮುಂಚೆ ಕಾರ್ ಸ್ಟಾರ್ಟ್ ಮಾಡ್ತಾರೆ. ಮಾಡಿದ ಮೇಲೆ ಅದೊಂಥರ ಸ್ಪೀಡ್ ಹೆಚ್ಚಾಗಿ ಹೆಚ್ಚಾಗಿ ಆ ಸ್ಪೀಡ್ ಕಂಟ್ರೋಲ್ ಮಾಡಕ್ಕೆ ಅವ್ರ ಕೈಲಿ ಆಗಿಲ್ಲ, ಅನ್ಕಂಟ್ರೋಲ್ ಆಗ್ಬಿಡ್ತದೆ. ಸೊ ಕೊನೆಗೆ ಏನಾಗ್ತದೆ ಅಂದ್ರೆ, ಎಷ್ಟು ಮಾಡಿದ್ರು ಸ್ಟಾಪ್ ಆಗಿಲ್ಲ. ಅದು ಹೋಗಿ ಒಂಥರ ಮರಗು ಅದು ಇದು ಒಂಥರ ಟಚ್ ಆಗಿ ಅಂದ್ರೆ ಒಂಥರ ಆಕ್ಸಿಡೆಂಟ್ ಆಗತ್ತೆ. ಮತ್ತೆ ಅವ್ರಿಗೆ ಸ್ಮಾರಕ ಒಂಥರ ಚೇತನ ಬರುವಂತ ಸ್ಥಿತಿಗೆ ನೋಡಿದ್ರೆ, ಒಂದ ಅಲ್ಲಿ ಆ ವಿಂಡ್ಶೀಲ್ಡು, ಡ್ರೈವರ್ ಇರುವಂತ ಸೈಡ್ ಗ್ಲಾಸು ಎಲ್ಲ ಸ್ಮ್ಯಾಶ್ ಆಗಿರ್ತದೆ. ಸೊ ಆ ರೀತಿಯಲ್ಲಿ ನೋಡುವಾಗ ಅವರ ರೈಟ್ ಲೆಗ್ ಅಂದ್ರೆ ಬಲಗಡೆ ಕಾಲು ಸ್ವಲ್ಪ ಇದಾಗಿರ್ತದೆ. ಒಂದು ರೀತಿಯಲ್ಲಿ ಆ ಡ್ರೈವರ್ ಸೀಟು ಒಂಥರ ಸ್ಮ್ಯಾಶ್ ಆಗಿದ್ದಕ್ಕೋಸ್ಕರ ಆಚೆ ಕಡೆ ಬರೋಕೆ ಆಗಲ್ಲ, ಕಷ್ಟ ಆಗತ್ತೆ. ಅಲ್ಲಿ ಆ ಒಬ್ರು ವ್ಯಕ್ತಿ ಆ ರೀತಿಯಲ್ಲಿ ಹೋಗ್ತಾ ಇರ್ತಾರೆ, ಬೈಕಲ್ಲಿ ಹೋಗ್ತಾ ಇರ್ತಾರೆ. ಅವ್ನು ನೋಡಿ ಅವನು ಆಚ ಕಡೆಯಿಂದ ಆಚ ಕಡೆಯಿಂದ ಅವನ ಆಚ ಕಡೆ ಕರ್ಕೊಂಡ್ ಬರ್ತಾರೆ. ನಿಯರ್ ಬೈ ಹಾಸ್ಪಿಟ್ಲ್ಗೂ ಜಾಯಿನ್ ಮಾಡ್ತಾರೆ. ಆ ರೀತಿಯಲ್ಲಿ ನೋಡುವಾಗ ಇಷ್ಟೆಲ್ಲ ಆಗಿದಿರುನು ಅವ್ರಿಗೆ ಯಾವುದೇ ರೀತಿಯಲ್ಲಿ ಆ ಅಂದ್ರೆ ಜೀವಕ್ಕೆ ಅಪಾಯ ಆಗಿಲ್ಲ ಒಂದು. ಮತ್ತೆ ಕಾರು ಪಿರಮಿಡ್ ಅವ್ರು ನಂಬೋದೇ ಅಂದ್ರೆ ನಂಬಿಕೆ ನೋಡ್ತಾ ಇದ್ರೆ, ಕಾರ್ ಪಿರಮಿಡ್ ಇಂದನೇ ಅವ್ರ ಜೀವನ ಉಳಿಸ್ಕೊಳೋದು ಆಯ್ತು. ಆಮೇಲೆ ಒಂದು ಒಳ್ಳೆ ವ್ಯಕ್ತಿ ಅವ್ರು ನೋಡಿ ಆಚೆ ಕಡೆ ಕರ್ಸ್ಕೊಂಡು ಮತ್ತೆ ಅವ್ರು ನಿಯರ್ ಬೈ ಹಾಸ್ಪಿಟಲ್ ಜಾಯಿನ್ ಮಾಡಿಸಿ ಇಷ್ಟೆಲ್ಲ ಮಾಡ್ತಾರೆ. ಇದು ನೋಡಿ, ಈ ರೀತಿಯಲ್ಲಿ ಅವ್ರಿಗೆ ಒಂದು ಅದ್ಭುತ ಫಲಿತ ಇದರಿಂದ ಸಿಕ್ಕಿದೆ ಅಂತ ಅವ್ರು ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಯಾವುದೋ ಒಂದು ಸಣ್ಣ ಸಣ್ಣ ಗಾಯಗಳು ಮಾತ್ರ ಆಗಿತ್ತು, ಯಾವುದೇ ಜೀವಕ್ಕೆ ಅಪಾಯ ಆಗಿಲ್ಲದೆ ಅವರು ಈ ಆಕ್ಸಿಡೆಂಟ್ ಇಂದ ಆಚೆ ಕಡೆ ಬರ್ತಾರೆ. ಅವ್ರು ನಮ್ಗೆ ತಿಳಿಸಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು.